ನಮಸ್ಕಾರ ಬಸ್ಸು. ಎಲ್ರು ಹೇಗಿದ್ದೀರಾ? ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ, ಸುಸ್ವಾಗತ. ಇಷ್ಟು ದಿನ ನಮ್ಮ ಚಾನಲ್ ಅಲ್ಲಿ ಇದಕ್ಕಿಂತ ಹಿಂದೆ ಬ್ಲಿಂಕಿಟ್ ಟು ಜೆಪ್ಟೋ ಪೋರ್ಟರ್ ಈ ಮೂರೂ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ಗಳನ್ನ ರಿವ್ಯೂ ಮಾಡಿ ಇದನ್ನ ನಿಮ್ ಮುಂದೆ ಇಟ್ಟಿದ್ವಿ. ಈ ಮೂರೂ ವಿಡಿಯೋಗಳ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ಬಂದ ಮೋಸ್ಟ್ ಫ್ರೀಕ್ವೆಂಟ್ ಕಮೆಂಟ್ಗಳು ಯಾವ್ದಪ್ಪ ಅಂದ್ರೆ, ಪಿಕ್ಕರ್ ಪ್ಯಾಕರ್ ಕೆಲಸದ ಬಗ್ಗೆ ಹೇಳಿ, ಜೆಪ್ಟೋದಲ್ಲಿ ಪಿಕ್ಕರ್ ಪ್ಯಾಕರ್ ಕೆಲಸದ ಬಗ್ಗೆ ಹೇಳಿ, ಬ್ಲಿಂಕಿಟ್ ಅಲ್ಲಿ ಪಿಕ್ಕರ್ ಆಗೋದು ಹೇಗೆ, ಇದನ್ನ ಮಾಡ್ಬೋದಾ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಸುಮಾರು ಜನ ನಮ್ಮನ್ನು ಕೇಳಿದ್ರು. ನಾನು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿದೆ. ಕನ್ನಡದಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರೋದು ತುಂಬಾ ಕಮ್ಮಿ. ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಮುಂದೆ ಬ್ಲಿಂಕಿಟ್ ಅಲ್ಲಿ ಪಿಕ್ಕರ್ ಕೆಲಸ ಮಾಡೋದು ಹೇಗೆ, ಕೆಲಸ ಮಾಡ್ಬೋದಾ, ಎಷ್ಟು ಅರ್ನ್ ಮಾಡ್ಬೋದು, ಇದ್ರಲ್ಲಿರೋ ಚಾಲೆಂಜಸ್ಗಳೇನು, ಇದ್ರಲ್ಲಿರೋ ಕಷ್ಟಗಳೇನು, ಇದರಲ್ಲಿ ನೀವು ಫೇಸ್ ಮಾಡಬೇಕಾಗಿರೋ ಸೀಕ್ವೆನ್ಸಸ್ಗಳೇನು, ಈ ಕಂಪ್ಲೀಟ್ ಮಾಹಿತಿನ ಇವತ್ತು ನಾನು ನಿಮ್ ಮುಂದೆ ಕೂಲಂಕುಷವಾಗಿ ಹೇಳೋದಕ್ಕೆ ಬಂದಿದ್ದೀನಿ. ಸಂತೋಷ, ಬಹಳ ಸಂತೋಷ. ಸೊ ಶುರು ಹಚ್ಕೊಳ್ಳೋಣವಾ? ನಾನು ಯೂಶಲಿ ನನ್ನ ಎಲ್ಲಾ ವಿಡಿಯೋಗಳಲ್ಲಿ ಹೇಳ್ತಿರ್ತೀನಿ, ನಾನು ಯಾವುದೇ ವಿಚಾರದ ಬಗ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆ ಹೇಳಬೇಕಂದ್ರೆ ಮೊದಲು ಅದರ ಅನುಭವ ನನಗಿರಬೇಕು. ಇದಕ್ಕಿಂತ ಮುಂಚೆ ನಾನು ಮಾಡಿದ ಮೂರು ವಿಡಿಯೋಗಳಲ್ಲಿ ಆ ಮೂರು ಕೆಲಸಗಳನ್ನ ಮಾಡಿ ನಾನು ನಿಮ್ಮ ಮುಂದೆ ಬಂದಿದ್ದೆ. ಆದ್ರೆ ಈ ಕೆಲಸದಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿರೋರ ಹತ್ರ ಇನ್ಫಾರ್ಮೇಶನ್ ಕೇಳಿ ಹೇಳ್ಬೋದಿತ್ತು, ಬಟ್ ನನ್ನ ಮನಸಾಕ್ಷಿ ಅದಕ್ಕೆ ಒಪ್ಲಿಲ್ಲ. ಸೊ ಆ ರೀಸನ್ ಇಂದ ನಾನು ಬ್ಲಿಂಕಿಟ್ ಅಲ್ಲಿ ಪಿಕ್ಕರ್ ಆಗಿ ಜಾಯಿನ್ ಆಗಿ ಅದರ ಕೆಲಸವನ್ನ ಮಾಡಿ ಅಲ್ಲಿರೋ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಡು ಇವಾಗ ನಿಮ್ ಮುಂದೆ ಬಂದು ಕೂತಿದ್ದೀನಿ. ಸೊ ನಾನೀಗ ಏನೇನ್ ಮಾಹಿತಿ ಹೇಳ್ತೀನಿ ಅದು ನಾನು ಕಣ್ಣಾರೆ ಕಂಡಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ವಿಚಾರಗಳೇ ಆಗಿರ್ತವೆ ಹೊರತು ಯಾರೋ ಹೇಳಿಕೆ ಮಾತನ್ನ ಕೇಳ್ಕೊಬಂದು ಅಥವಾ ಯಾರೋ ಹೇಳಿರೋ ವಿಚಾರಗಳಂತೂ ಖಂಡಿತ ಅಲ್ಲ. ಬಟ್ ಅಲ್ಲಿ ಕೆಲಸ ಮಾಡ್ತಿರೋರಿಂದನೂ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಬಂದಿದ್ದೀನಿ. ಅದಷ್ಟು ಮಾಹಿತಿನ ಇವಾಗ ನಾನು ನಿಮ್ ಮುಂದೆ ಇಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಬ್ಲಿಂಕಿಟ್ ಅಲ್ಲಿ ಪಿಕ್ಕರ್ ಆಗಿ ಸೇರ್ಕೊಳ್ಳೋದು ಹೇಗೆ, ಅಲ್ಲಿ ಪಿಕ್ಕರ್ ಆಗಿ ಜಾಯಿನ್ ಮಾಡಿದ್ಮೇಲೆ ಕೆಲಸ ಹೇಗಿರುತ್ತೆ, ಕೆಲಸ ಈಸಿ ಇರುತ್ತಾ, ಕಷ್ಟ ಇರುತ್ತಾ, ಅಲ್ಲಿನ ಸೆಟಪ್ಗಳು ಹೇಗಿರುತ್ತೆ, ಪಿಕ್ಕರ್ ಕೆಲ್ಸಕ್ಕೂ ಡೆಲಿವರಿ ಬಾಯ್ ಕೆಲ್ಸಕ್ಕೂ ಡಿಫ್ರೆನ್ಸ್ ಏನು, ಇದ್ರಲ್ಲಿ ಎಷ್ಟು ಅರ್ನ್ ಮಾಡ್ಬೋದು, ಆಪ್ ಅವ್ರು ಹೇಳ್ದಷ್ಟೇ ನಿಜವಾಗ್ಲೂ ಅರ್ನ್ ಮಾಡ್ಬೋದಾ, ಅಂಡ್ ನೀವ್ ಇದರಲ್ಲಿ ಕೆಲಸ ಮಾಡೋಕೆ ವರ್ತ್ ಇದೆಯಾ ಅಥವಾ ವರ್ತ್ ಇಲ್ವಾ, ಇವಿಷ್ಟು ಮಾಹಿತಿನ ಕೂಲಂಕುಷವಾಗಿ ನಾನು ಈಗ ನಿಮ್ ಮುಂದೆ ಎತ್ತಿಡ್ತಾ ಇದ್ದೀನಿ. ಸ್ವಲ್ಪ ಕರುಣೆ ಇರ್ಲಿ. ಮೊದಲನೇದಾಗಿ ಬ್ಲಿಂಕಿಟ್ ಪಿಕ್ಕರ್ ಆಗಿ ಜಾಯಿನ್ ಆಗೋದು ಹೇಗೆ ಅಂತ. ನಾನು ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿದ್ರೆ ಬ್ಲಿಂಕಿಟ್ ಡೆಲಿವರಿ ಬಾಯ್ ಆಗೋ ಕೆಲಸ ಮಾಡಿದ್ದೆ. ಬ್ಲಿಂಕಿಟ್ ಡೆಲಿವರಿ ಬಾಯ್ ಕೆಲಸ ಮಾಡಿದ್ಮೇಲೆ ಪಿಕ್ಕರ್ ಆಗಿ ಅವರು ಜಾಯಿನ್ ಮಾಡಿಸ್ಕೊಳ್ಳಲ್ವೇನೋ ಅನ್ನೋ ಅನುಮಾನ ನನ್ನಲ್ಲಿತ್ತು. ಆದ್ರೆ ನಾನು ಯಾವಾಗ ಬ್ಲಿಂಕಿಟ್ ಪಿಕ್ಕರ್ ಆಗಿ ಲಾಗಿನ್ ಆಗೋದಕ್ಕೆ ಬ್ಲಿಂಕಿಟ್ ಪಿಕ್ಕರ್ ಆನ್ ಬೋರ್ಡಿಂಗ್ ಅನ್ನೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅವಾಗ ನಂಗೆ ಗೊತ್ತಾಯ್ತು ಏನೋ ಈ ತರ ಅಡೆತಡೆಗಳು ಇಲ್ಲ. ಅಂದ್ರೆ ಬ್ಲಿಂಕಿಟ್ ಡೆಲಿವರಿ ಪಾರ್ಟರ್ ಕೆಲಸ ಮಾಡಿದವರು ಪಿಕ್ಕರ್ ಕೆಲಸ ಮಾಡಬಾರ್ದು ಅನ್ನೋ ತರ ಏನಿಲ್ಲ. ಡೆಲಿವರಿ ಪಾರ್ಟರ್ ಕೆಲಸ ಮಾಡಿದವರು ಪಿಕ್ಕರ್ ಕೂಡ ಕೆಲಸ ಮಾಡಬಹುದು ಅಂತ ಈಗ ಗೊತ್ತಾಯ್ತು. ನೀವು ಮೊದಲನೇದಾಗಿ ಬ್ಲಿಂಕಿಟ್ ಪಿಕ್ಕರ್ ಆನ್ ಬೋರ್ಡಿಂಗ್ ಅನ್ನೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು. ಅದನ್ನ ಡೌನ್ಲೋಡ್ ಮಾಡಿದ್ಮೇಲೆ ನಿಮ್ ನಂಬರ್ ಕೇಳುತ್ತೆ. ನಿಮ್ ನಂಬರ್ ಹಾಕಿ ಒಂದು OTP ಬರುತ್ತೆ. ಆ OTP ಹಾಕಿದ್ಮೇಲೆ ನಿಮ್ಮ ಹೆಸರು ಮತ್ತೆ ಜೆಂಡರ್ ಕೇಳುತ್ತೆ. ಅದಾದ್ಮೇಲೆ ನಿಮ್ಮ ಏರಿಯಾ ಲೊಕೇಶನ್ ನ ಕೇಳುತ್ತೆ. ನೀವು ಲೊಕೇಶನ್ ಆಕ್ಸೆಸ್ ನ ಕೊಟ್ಟ ಮೇಲೆ ನೀವು ಯಾವ ಒಂದು ಏರಿಯಾ ಲೋಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡಕ್ ಇಷ್ಟಪಡ್ತೀರಾ ಅಂತ ಕೇಳುತ್ತೆ. ಇದರಲ್ಲಿ ಇದು ನಿಮ್ಮ ಚಾಯ್ಸ್. ನೀವು ಯಾವ ಏರಿಯಾದಲ್ಲಿ ಯಾವ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತೀರಾ ಅನ್ನೋ ಡಿಸಿಷನ್ ನೀವೇ ತಗೋಬಹುದು. ಇದಾದ್ಮೇಲೆ ನೆಕ್ಸ್ಟ್ ಅದ್ ನಿಮ್ಮನ್ನ ಕೇಳುತ್ತೆ, ನೀವು ಫುಲ್ ಟೈಮ್ ಅಲ್ಲಿ ಕೆಲಸ ಮಾಡ್ತೀರಾ ಇಲ್ಲ ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತೀರಾ ಅಂತ. ನೀವು ಇನ್ ಕೇಸ್ ಫುಲ್ ಟೈಮ್ ಅಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಇಲ್ಲಿ 20,000 ಚಿಲ್ಲರೆ ಸಂಬಳ ಬರುತ್ತೆ. ಇನ್ ಕೇಸ್ ನೀವು ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ನಿಮ್ಗೆ 9,958 ರೂಪಾಯಿ ಈ ರೇಂಜ್ ಅಲ್ಲಿ ಒಂದು ಸ್ಯಾಲರಿ ಬರುತ್ತೆ. ನಾನು ಪರ್ಟಿಕ್ಯುಲರ್ ಆಗಿ ಪಾರ್ಟ್ ಟೈಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡೆ, ಬಿಕಾಸ್ ಫುಲ್ ಟೈಮ್ಗೆ ಕೊಡೋಷ್ಟು ಕಮಿಟ್ಮೆಂಟ್ ಅಥವಾ ಟೈಮ್ ನನ್ನ ಹತ್ರ ಇರಲಿಲ್ಲ. ಇದಾದ್ಮೇಲೆ ಇದು ನಿಮ್ಮ ಆಧಾರ್ ವೆರಿಫಿಕೇಶನ್ ಕೇಳುತ್ತೆ. ನೀವೇನಾದ್ರೂ ಬ್ಲಿಂಕಿಟ್ ಪಿಕ್ಕರ್ ಆಗಿ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಂಡ್ ಬ್ಯಾಂಕ್ ಡೀಟೇಲ್ಸ್ ಈ 3 ಇದ್ರೆ ಸಾಕು, ಬೇರೆ ಯಾವುದೇ ಡೀಟೇಲ್ಸ್ ನಿಮಗೆ ಬೇಕಾಗಲ್ಲ. ಇದಾದ್ಮೇಲೆ ನೀವು ಪರ್ಟಿಕ್ಯುಲರ್ ಆಗಿ ಯಾವ ಸ್ಟೋರ್ ಅಲ್ಲಿ ಕೆಲಸ ಮಾಡಕ್ ಇಷ್ಟಪಡ್ತೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಆ ಪರ್ಟಿಕ್ಯುಲರ್ ಸ್ಟೋರ್ಗಳಿಗೆ ಇಷ್ಟಿಷ್ಟು ಅಂತ ಜಾಯ್ನಿಂಗ್ ಫೀಸ್ ಅಂತ ಇರುತ್ತೆ. ನಾನ್ ಜಾಯ್ನ್ ಆಗಿದ್ದ ಸ್ಟೋರ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ 50 ರೂಪಾಯಿ ಜಾಯ್ನಿಂಗ್ ಫೀಸ್ ಇತ್ತು. ಅದನ್ನ ಪೇ ಮಾಡಿದ್ಮೇಲೆ ನನಗೆ ಒಂದು ಮೆಸೇಜ್ ಡಿಸ್ಪ್ಲೇ ಆಯ್ತು, ನೋಡಿ ನೀವು ಬ್ಲಿಂಕಿಟ್ ಪಿಕ್ಕರ್ ಆಗಿ ಜಾಯಿನ್ ಆಗಕ್ಕೆ ಇಷ್ಟಪಡ್ತಿದ್ದೀರಾ, ನಾಳೆ ನಿಮ್ಮ ಸ್ಟೋರ್ ಮ್ಯಾನೇಜರ್ನ 1 ಗಂಟೆ ಎಕ್ಸಾಕ್ಟ್ ಆಗಿ ಹೋಗಿ ನೋಡಿ ಅಂತ. ನಾನು ಎಕ್ಸಾಕ್ಟ್ ಆಗಿ ನನ್ಗೆ ಬರೋ ಕೆಲಸ ಎಲ್ಲ ಬಿಟ್ಟು 1 ಗಂಟೆಗೆ ಅವ್ರ ಮುಂದೆ ಹೋಗಿ ನಿಂತ್ಕೊಂಡೆ. ಅವ್ರೇನ್ ಬ್ಲಿಂಕಿಟ್ ಅಲ್ಲಿ ಪಿಕ್ಕರ್ ಕೆಲಸ ಮಾಡಕ್ ಬಂದಿದ್ದೀರಾ ಅಂತ ಕೇಳಿದ್ರು, ಹೂ ಅಂತ ಹೇಳಿದೆ. ಈ ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡೋರ್ನ OD ಪಿಕ್ಕರ್ಸ್ ಅಂತ ಕರೀತಾರೆ, ಫುಲ್ ಟೈಮರ್ಸ್ ನ ಫುಲ್ ಟೈಮ್ ಪಿಕ್ಕರ್ಸ್ ಅಂತ ಕರೀತಾರೆ. ಅದಾದ್ಮೇಲೆ ಅವ್ರು ಹೇಳಿದ್ರು
ನಿಮ್ಮ ಪ್ರೊಫೈಲ್ ಓಪನ್ ಮಾಡಿಕೊಡಿ ಅಂದ್ರು. ಓಪನ್ ಮಾಡಿಕೊಟ್ಟಾಗ ಅಲ್ಲಿ ಟ್ಯೂಟೋರಿಯಲ್ಸ್ ವಿಡಿಯೋಸ್ ಅಂತ ಇತ್ತು. ಆ ವಿಡಿಯೋಗಳನ್ನೆಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಒಂದೊಂದು ವಿಡಿಯೋ 7 ನಿಮಿಷ ಇತ್ತು ಗುರು. 7, 4, 3, 2, 1 ಹಿಂಗೆಲ್ಲ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಅವ್ರ ಮುಂದೆ ಹೋದೆ. ಸರಿ, ಈಗ ಇದೊಂದು ಸ್ಕ್ಯಾನರ್ ಇದೆ, ಸ್ಕ್ಯಾನ್ ಮಾಡಿ ಅಂತ ಹೇಳಿದ್ರು. ಒಂದು QR ಕೋಡ್ ಇತ್ತು ಅವರ ಒಂದು ಸಿಸ್ಟಮ್ ಅಲ್ಲಿ. ಅದನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ನಾನು ಆನ್ಲೈನ್ ಹೋಗಕ್ ಆಗ್ಬೋದಿತ್ತು. ಇದರಲ್ಲೂ ಕೂಡ ಈ ಬ್ಲಿಂಕಿಟ್ ಪಿಕ್ಕರ್ ಅಪ್ಲಿಕೇಶನ್ ತೋರಿಸುತ್ತೆ. ನೀವು ಯಾವಾಗ ಬೇಕಾದ್ರೂ ಆಫ್ಲೈನ್ ಹೋಗ್ಬೋದು, ಆನ್ಲೈನ್ ಬರ್ಬೋದು. ಈ ಸ್ಲಾಟ್ಗಳನ್ನ ಬುಕ್ ಮಾಡ್ಕೊಳ್ಳೋದ್ರ ಮೇಲೆ ಒಂದು ಸ್ಲಾಟ್ ಬರೋಬ್ಬರಿ 2 ಗಂಟೆ ಡ್ಯೂರೇಷನ್ ಇರುತ್ತೆ. ಈ ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡೋ ಪಿಕ್ಕರ್ಗಳು ರಾತ್ರಿ 10 ಗಂಟೆವರೆಗೂ ಮಾತ್ರ ಕೆಲಸ ಮಾಡ್ಬೋದು. ಬಟ್ ಫುಲ್ ಟೈಮ್ ಅಲ್ಲಿ ಕೆಲಸ ಮಾಡೋ ಪಿಕ್ಕರ್ಗಳ ಕತೆ ಹಾಗಲ್ಲ. ಅವ್ರಗಳಿಗೆ ಶಿಫ್ಟ್ಗಳು ಅಂತ ಇರುತ್ತೆ. ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಸೊ ನಾನು ಅಲ್ಲಿ ಹೋಗಾದ್ಮೇಲೆ ಅವರು ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಆ ಟ್ರೈನಿಂಗ್ ಏನಾಗಿತ್ತಂದ್ರೆ, ಮೊದಲು ಇದನ್ನ ಹೇಳಕ್ಕಿಂತ ಮುಂಚೆ ಈ ಬ್ಲಿಂಕಿಟ್ ಸ್ಟೋರ್ಗಳಲ್ಲಿ ಈ ಐಟಮ್ ಸ್ಟೋರ್ ಮಾಡಿರೋ ಸೆಟಪ್ಗಳು ಹೇಗಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಒಂದು ಸ್ಟೋರ್ ಅಂತ ಇರುತ್ತೆ. ಆ ಸ್ಟೋರ್ ಅಲ್ಲಿ ಈ ಫ್ಲೋರ್ 1, ಫ್ಲೋರ್ 2 ಈ ತರ ಇರುತ್ತೆ. ನಾನು ಹೋಗಿ ಸ್ಟೋರ್ ಅಲ್ಲಿ ಬರೀ ಗ್ರೌಂಡ್ ಫ್ಲೋರ್ ಮಾತ್ರ ಇತ್ತು. ಅದನ್ನ F0 ಅಂತ ಕರೀತಾರೆ. ಅದಾದ್ಮೇಲೆ ಡಿವಿಷನ್ಗಳು ಅಂತ ಇರುತ್ತೆ. ಆ ಡಿವಿಷನ್ಗಳು ಹೇಗಿರ್ತಪ್ಪ ಅಂದ್ರೆ A0, A1, A2, A3, A4 ಈ ತರ A8 ವರೆಗೂ ಇರುತ್ತೆ. ಅದಾದ್ಮೇಲೆ ಒಂದೊಂದು ಡಿವಿಷನ್ಗಳಲ್ಲೂ ರ್ಯಾಕ್ಗಳು ಅಂತ ಇರುತ್ತೆ. ಆ ರ್ಯಾಕ್ 1 ರಿಂದ 30 ವರೆಗೂ ಇರುತ್ತೆ. ಫ್ಲೋರ್ ಆಯ್ತು, ಡಿವಿಷನ್ ಆಯ್ತು, ರ್ಯಾಕ್ ಆಯ್ತು. ಈಗ ಆ ರ್ಯಾಕ್ಗಳಲ್ಲಿ ಸಬ್ ರ್ಯಾಕ್ಗಳು ಇರ್ತವೆ. ಅದು ಹೇಗಂದ್ರೆ 1, 2, 3, 4, 5, 6, 7, 8 ರ್ಯಾಕ್ ವರೆಗೂ ಸಬ್ ರ್ಯಾಕ್ ಇರುತ್ತೆ. ಆ ಸಬ್ ರ್ಯಾಕ್ ಅಲ್ಲಿ ಮತ್ತೆ ಡಿವಿಷನ್ಗಳು ಅಂತ ಇರ್ತವೆ, A, B, C, D ಅಂತ. ಸೊ ನನ್ನ ಒಂದು ಟ್ರೈನಿಂಗ್ ಟಾಸ್ಕ್ ಏನಾಗಿತ್ತಪ್ಪ ಅಂದ್ರೆ, ಫ್ಲೋರ್ 0 ಅಲ್ಲಿ ಯಾವುದೋ ಒಂದು ಡಿವಿಷನ್ ಅಲ್ಲಿ ಯಾವುದೋ ರ್ಯಾಕಿನ ಸಬ್ ಡಿವಿಷನ್ ಅಲ್ಲಿರೋ ಐಟಮ್ ಅನ್ನ ಅವ್ರು ಡಿಸ್ಪ್ಲೇ ಮಾಡ್ತಾರೆ. ನಾನು ಇಲ್ಲಿಂದ ಹೋಗಿ ಆ ಐಟಮ್ ನ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಬೇಕು ಅಂತ. ಈ ತರ 11 ಟಾಸ್ಕ್ ಇತ್ತು. ಒಂದೊಂದು ಟಾಸ್ಕ್ ಅಲ್ಲಿ 2 ಚಾಲೆಂಜು, ಅಂದ್ರೆ 6 ಐಟಮ್ ನ ಒಂದೊಂದು ಚಾಲೆಂಜ್ ಅಲ್ಲಿ ನಾನು ಪಿಕ್ ಮಾಡಬೇಕಾಗಿತ್ತು. ಇದಕ್ಕೆ ಅವ್ರು ಕೊಡ್ತಿದ್ದ ಟೈಮು 3 ನಿಮಿಷ, 3.5 ನಿಮಿಷ, 4 ನಿಮಿಷ ಈ ತರ ಎಲ್ಲ ಕೊಡ್ತರು. ನಾನು ಬರೋಬ್ಬರಿ ಓಡಿ ಎಲ್ಲಾ ಕಡೆ ಪಿಕ್ ಮಾಡಿದೆ. ಆಕ್ಚುಲಿ ಇದ್ರಲ್ಲಿ ಏನಂದ್ರೆ, ಟ್ರೈನಿಂಗ್ ಅಲ್ಲಿ ಇರೋ ಫೀಲೇ ಬೇರೆ, ಆಕ್ಚುಲಿ ನೀವು ಕೆಲಸ ಮಾಡಕ್ ಹೋದಾಗ ನಿಮಗೆ ಸಿಗೋ ಫೀಲೇ ಬೇರೆ. ಅದಾಯ್ತಾ? ಸೊ ನಾನು ಎಲ್ಲಾ ಕಡೆ ಹೋಗಿ ಪಿಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಾನು ಬರೋಬ್ಬರಿ ತಗೊಂಡಿ ಟೈಮ್ 2 ಅವರ್ ತಗೊಂಡೆ. ಬಿಕಾಸ್ ಕೆಲವೊಂದ್ಸರಿ ಐಟಮ್ಗಳು ಕರೆಕ್ಟಾಗಿ ಪಿಕ್ ಮಾಡಕ್ ಆಗ್ತಿರ್ಲಿಲ್ಲ. ನಾನು ನನ್ನ ಫೋನಲ್ಲಿ ಪಿಕ್ ಮಾಡ್ತಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಅವರು ಇಲ್ಲಿ ಕೆಲಸ ಮಾಡಕ್ ಹೋದಾಗ ಒಂದು ಡಿವೈಸ್ ಅಂತ ಕೊಡ್ತಾರೆ. ಆ ಡಿವೈಸ್ ಅಲ್ಲಿ ಸೇಮ್ ಫೋನ್ ತರಾನೇ ಇರುತ್ತೆ. ಬಟ್ ಇಲ್ಲಿ ಕೆಲವೊಂದು ಸ್ಟೋರೇಜ್ ಸೆಕ್ಷನ್ ಅಂತ ಇರುತ್ತೆ. ಈ ಕೋಲ್ಡ್ ಐಟಮ್, ಫ್ರೀಸನ್ ಅಥವಾ ಐಸ್ ಕ್ರೀಮ್ ಈ ತರ ಐಟಮ್ಗಳನ್ನ ಫ್ರೋಸನ್ ಅನ್ನೋ ಒಂದು ಜಾಗದಲ್ಲಿ ಇರ್ತಾರೆ. ಅಲ್ಲಿ ಹೇಗಪ್ಪ ಅಂದ್ರೆ ತುಂಬಾ ಕೋಲ್ಡ್ ಟೆಂಪರೇಚರ್ ಇರುತ್ತೆ. ಅಲ್ಲಿ ಕೆಲಸ ಮಾಡೋರೆ ಜಾಕೆಟ್ ಹಾಕೊಂಡು ಒಳಗಡೆ ಹೋಗ್ಬೇಕು. 1-2 ನಿಮಿಷ ಆದ್ರೆ ಕೈಯೆಲ್ಲ ಒಂಥರ ಗಟ್ಟಿ ಆಗೋ ತರ ಫೀಲ್ ಬಂದ್ಬಿಡುತ್ತೆ. ಅಲ್ಲಂತೂ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಇತ್ತು. ಅಲ್ಲಿ ಆದಷ್ಟು ಮೊಬೈಲ್ ನೆಟ್ವರ್ಕ್ ವರ್ಕ್ ಆಗೋದಿಲ್ಲ. ಸೊ ಆ ಡಿವೈಸ್ ಇಟ್ಕೊಂಡು ಹೋದ್ರೆ ಈಸಿಯಾಗಿ ಸ್ಕ್ಯಾನ್ ಮಾಡ್ಬೋದು ಅಂಡ್ ಹ್ಯಾಂಡಲ್ ಮಾಡೋಕ್ಕೂ ಈಸಿ ಅನ್ನೋ ರೀಸನ್ ಇಂದ ಲಾಸ್ಟ್ ಅಲ್ಲಿ ನನ್ನ ಫೋನ್ಗೆ ಯಾವಾಗ ನೆಟ್ವರ್ಕ್ ಕರೆಕ್ಟಾಗಿ ಸಿಗ್ತಿರ್ಲಿಲ್ಲ, ಆ ಡಿವೈಸ್ ನ ಕೊಟ್ರು. ಸರಿ ಅಂತ ಮೊದಲನೇ ದಿನ ಎಲ್ಲಾ ಒಂದು ಟ್ರೈನಿಂಗ್ ನ ಮುಗಿಸ್ಕೊಂಡೆ. ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡ್ ಆದ್ಮೇಲೆ ಅವ್ರಿಗೆ ಹೋಗಿ ಹೇಳ್ದೆ, ಬ್ರೋ ಈ ತರ ಟ್ರೈನಿಂಗ್ ಆಗಿದೆ ಅಂತ. ಸರಿ, ನೆಕ್ಸ್ಟ್ ಡೇ ಇಂದ ಸ್ಲಾಟ್ ಬುಕ್ ಮಾಡ್ಕೊಂಡ್ ಬಂದ್ಬಿಡಿ ಅಂತ ಹೇಳಿದ್ರು. ಇಲ್ಲಿ ಅಸಲಿ ಕಹಾನಿ ಓಪನ್ ಆಗುತ್ತೆ. ಏನಂದ್ರೆ, ನೆಕ್ಸ್ಟ್ ಡೇ ಸ್ಲಾಟ್ ನ ಬುಕ್ ಮಾಡ್ಕೊಂಡಿದ್ದೆ 6 ಗಂಟೆಯಿಂದ 10 ಗಂಟೆವರೆಗೂ ರಾತ್ರಿ ಅಂತ. ಅಲ್ಲಿ ಇನ್ನೇನ್ ನಾನು ಹೋಗ್ಬೇಕು, ಒಂದು 5:50 ಒಂದು ಫೋನ್ ಬಂತು, ಸರ್ ಜನ ಜಾಸ್ತಿ ಇದಾರೆ, ಸ್ಲಾಟ್ ಕ್ಯಾನ್ಸಲ್ ಮಾಡ್ಕೊಂಬಿಡಿ ಅಂತ. ಸೊ ಇಲ್ಲಿ ನಮಗೆ ಅರ್ಥ ಆಗೋದೇನಪ್ಪಾ ಅಂದ್ರೆ, ನೀವು ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತೀರಾ ಅಂದ್ರೆ ಜನ ಇಲ್ಲ ಅಂದ್ರೆ ನೀವು ಕೆಲಸ ಮಾಡ್ಬೋದು. ಬಟ್ ಅಲ್ಲಿ ಜನ ಜಾಸ್ತಿ ಇದ್ರೆ ನಿಮ್ಮನ್ನ ಕೆಲ್ಸಕ್ಕೆ ಬರಬೇಡಿ ಅಂತ ಖಂಡಿತವಾಗಿ ಹೇಳ್ಬಿಡ್ತಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತು. ಫೈನಲಿ ಪಾರ್ಟ್ ಟೈಮ್ ಅಲ್ಲಿ ನಿಮ್ಮ ಕೆಲಸ ಪರ್ಮನೆಂಟ್ ಇಲ್ಲ. ಅವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ನೀವು ಹೋಗ್ಬೋದು. ಅವಶ್ಯಕತೆ ಇಲ್ಲ ಅಂದ್ರೆ ಕಟ್ ಮಾಡಿ ಬಿಸಾಕ್ತಾರೆ. ಸರಿ ಅಂತ ನಾನು ಕ್ಯಾನ್ಸಲ್ ಮಾಡ್ಕೊಂಡೆ. ಅದಾದ್ಮೇಲೆ ಅಲ್ಲಿ ಇನ್ನೊಂದು ಆಪ್ಷನ್ ಇತ್ತು. ಒಂದು ದಿನದ ಕಂಪ್ಲೀಟ್ ಸ್ಲಾಟ್ ಗಳಲ್ಲಿ ಬೇರೆ ಬೇರೆ ಸ್ಟೋರ್ ಅಲ್ಲಿ ಯಾವ್ಯಾವ ಸ್ಲಾಟ್ ಖಾಲಿ ಇದೆ ಅಂತ ಬಿಟ್ಟಿರ್ತಾರೆ. ನೀವು ಯಾವುದೇ ಒಂದು ಸ್ಟೋರ್ ಅಲ್ಲಿ ಯಾವ್ದಾದ್ರು ಒಂದು ಸ್ಲಾಟ್ ಬುಕ್ ಮಾಡ್ಕೊಂಡು ಕೆಲಸ ಮಾಡಬಹುದು. ಬಟ್ ಇಲ್ಲಿ ನಿಮ್ಗಿರೋ ಕಂಡೀಷನ್ ಏನಪ್ಪಾ ಅಂದ್ರೆ, ಒಂದು ದಿವಸಕ್ಕೆ ನೀವು ಒಂದು ಸ್ಟೋರ್ ಅಲ್ಲಿ ಮಾತ್ರ ಕೆಲಸ ಮಾಡಕ್ಕಾಗುತ್ತೆ. ನೀವು ಬೆಳಗ್ಗೆ ಒಂದು ಸ್ಟೋರ್ ಅಲ್ಲಿ ಮಾಡ್ತೀನಿ, ಮಧ್ಯಾಹ್ನ ಒಂದು ಸ್ಟೋರ್ ಅಲ್ಲಿ ಮಾಡ್ತೀನಿ, ಹಿಂಗೆಲ್ಲ ಆಗಲ್ಲ. ನೀವು ಒಂದೇ ಸ್ಲಾಟ್ ಮಾಡಿ ಇಲ್ಲ 2 ಸ್ಲಾಟ್ ಮಾಡಿ ಒಂದು ಸ್ಟೋರ್ ಅಲ್ಲಿ ಮಾತ್ರ ಮಾಡ್ಬೋದು. ಸರಿ, ಮೊದಲನೇ ದಿವಸ ಇಲ್ಲ ಆಗ್ಲಿಲ್ವಲ್ಲ, 2ನೇ ದಿನ ಚಿಕ್ಕಬಿದ್ರಿಕಲ್ಲಲ್ಲಿ ಸ್ಟೋರ್ ನ ಬುಕ್ ಮಾಡ್ಕೊಂಡೆ. ಅಲ್ಲಿ ಹೋಗಿ ನೋಡಿದ್ರೆ ಅವ್ರು ಹೇಳಿದೇನಪ್ಪಾ ಅಂದ್ರೆ, ಇಲ್ಲಿ ಈ ತರ ಪಾರ್ಟ್ ಟೈಮ್ ಪಿಕ್ಕರ್ಗಳನ್ನ ನಾವು ಅಲೋನೇ ಮಾಡೋದಿಲ್ಲ, ಇದು ಈ ತರ ವೆಂಡರ್ ಸ್ಟೋರ್ ಇದು ಅಂತ ಅನ್ಬಿಟ್ರು. ನಾನು ಅನ್ಕೊಂಡಿಲ್ಲ ಸರ್, ಆಪಲ್ ಬಿಟ್ಟಿದ್ದಾರೆ, ಆಪಲ್ ಬಿಡ್ತಾರಪ್ಪ, ಬಟ್ ಇಲ್ಲಿ ನಾವು ಅಲೋ ಮಾಡಲ್ಲ ಅನ್ಬಿಟ್ರು. ಲಿಟ್ರಲಿ ಒಂಥರ ಬೇಜಾರಾಗೋಯ್ತು. ಬಿಕಾಸ್ ಅಲೋ ಮಾಡಲ್ಲ ಅಂದ್ರೆ ಯಾಕೆ ಬಿಡ್ಬೇಕು? ನಾವು ನಮ್ ಪೆಟ್ರೋಲ್ ವೇಸ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಇಲ್ಲಿಂದ ಅಲ್ಗೋ ಕೆಲಸ ಮಾಡೋಣ ಅಂತ ಹೋದ್ರೆ ಅವ್ರು ಕೆಲಸ ಮಾಡಕ್ಕೆ ಬಿಡ್ಲಿಲ್ಲ. ಈಗ ಏನ್ ಮಾಡೋದು ಅಂತ ಕೇಳಿದ್ರೆ, ಇಲ್ಲ ನೀವು ಹೆಸರುಘಟ್ಟ ಸ್ಟೋರ್ಗೆ ಹೋಗಿ ಅಂದ್ರು. ಸರಿ ಅಂತ ನಾನು ಹೆಸರುಘಟ್ಟ ಸ್ಟೋರ್ಗೆ 2 ದಿನ ವೇಟ್ ಮಾಡಿದೆ. ಬಿಕಾಸ್ ಒಂದೂ ಸ್ಲಾಟ್ ಬಿಡ್ಲಿಲ್ಲ. ಸರಿ ಅಂತ 3ನೇ ದಿವಸಕ್ಕೆ ಒಂದು ಸ್ಲಾಟ್ ಸಿಕ್ತು. ಟಕ್ ಅಂತ ನಾನು ಹೋಗಿ ಕೆಲಸ ಮಾಡೋದಕ್ಕೆ ಹೋದೆ. ಅಲ್ಲಿ ನೀವು ಹೋದಾಗ ಎಂಟ್ರಿ ಮತ್ತೆ ಎಕ್ಸಿಟ್ 2 ಟೈಮಲ್ಲಿ ಲಾಗ್ ಬುಕ್ ಬರೀಬೇಕು. ನಿಮ್ಮ ಬಾಡಿನ ಚೆಕ್ ಮಾಡ್ತಾರೆ. ನೀವು ಯಾವುದೇ ತರಹದ ಅಂತ ಗ್ಯಾಜೆಟ್ಸ್ ತಗೊಂಡು ಹೋಗ್ತೀರಾ ಅಂದ್ರೆ ಅದನ್ನ ಮೊದಲೇ ಅಲ್ಲಿ ಲಿಸ್ಟ್ ಮಾಡಬೇಕು. ಬ್ಲೂಟೂತ್ ಅಂತ ಐಟಮ್ಗಳನ್ನ ಒಳಗಡೆ ತಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ಸರಿನಾ?
ನೀವು ಒಳಗಡೆ ಹೋದ ತಕ್ಷಣ ಫಸ್ಟ್ ಮ್ಯಾನೇಜರ್ ನಿಮ್ಮನ್ನು ನೋಡ್ತಾರೆ. ಮೊದಲನೇ ದಿನದ ಕೆಲಸ ಆಗಿದ್ರೆ, ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ಆಮೇಲೆ ಅವ್ರು ಹೇಳಿದ್ರು, ಸರ್ ಕೆಲಸ ಮಾಡ್ತೀನಿ ಅಂದರೆ ಮೊದಲನೇ ದಿನ ತುಂಬ ಜನ ಇದ್ದಾರಪ್ಪ ಅಂದರು. ಸರ್ ಬಂದ್ಬಿಟ್ಟಿದ್ದೀನಿ, ಕೆಲಸ ಮಾಡ್ತೀನಿ ಅಂತ ಕೇಳ್ಕೊಂಡೆ. ಅವರು ಸರಿ ಒಂದು ಅರ್ಧ ಗಂಟೆ ಯಾರಾದರೂ ಕೆಲಸ ಮಾಡೋದು ನೋಡು ಅಂತ ಒಬ್ಬ ಮನುಷ್ಯನ ಕರ್ಕೊಂಡ್ಬಂದು ಇವ್ನು ಹಿಂದೆ ಹೋಗಪ್ಪ ಅಂದರು. ನಾನು ಜೋಶಲ್ಲಿ ಒಂದು 10 ನಿಮಿಷ ಅವ್ರ ಹಿಂದೆ ಎಲ್ಲ ಓಡಾಡಿದೆ. ಆಮೇಲೆ ಸ್ಟೋರ್ ಮ್ಯಾನೇಜರ್ ಹತ್ರ ಬಂದ್ಬಿಟ್ಟು, ಸರ್ ನಂಗೆ ಗೊತ್ತಾಯ್ತು, ನಾನು ಮಾಡ್ತೀನಿ ಅಂತ ಅಂದೆ. ಇದು ನಾನು ಮಾಡಿದ ಬಿಗ್ಗೆಸ್ಟ್ ಮಿಸ್ಟೇಕ್. ಈ ಮಿಸ್ಟೇಕ್ನ ಯಾರೂ ಮಾಡಬೇಡಿ. ಅವ್ರು ನೋಡ್ಕೊಳ್ಳಿ ಅಂದಾಗ ಕ್ಲೀನಾಗಿ ನೋಡ್ಕೊಳ್ಳಿ. ಅಂದರೆ ಈ ಸಿಗರೇಟು, ಕಾಸ್ಮೆಟಿಕ್ ಇವೆಲ್ಲ ಇರ್ತಾವಲ್ಲ, ಇವನ್ನ ಒಂದೊಂದು ಕಡೆ ಬಾಕ್ಸ್ಗಳಲ್ಲಿ ಸಪ್ರೇಟಾಗಿ ಸ್ಟೋರ್ ಮಾಡಿರ್ತಾರೆ. ಒಂದೊಂದು A7, A8 ಎಲ್ಲ ಆ ಜಾಗಗಳಲ್ಲಿ ಇರಲ್ಲ, ಬೇರೆ ಜಾಗದಲ್ಲಿ ಇಟ್ಟಿರ್ತಾರೆ. ಇವನ್ನೆಲ್ಲ ನೀವು ನೀಟಾಗಿ ನೋಡ್ಕೊಂಡ್ರೆ ಪಿಕ್ ಮಾಡೋ ಟೈಮಲ್ಲಿ ಈಸಿ ಆಗುತ್ತೆ. ಬಿಕಾಸ್ ಅವರು ನಿಮಗೆ ಒಂದು ಐಟಮ್ ಪಿಕ್ ಮಾಡೋದಕ್ಕೆ ಕೊಡೋ ಟೈಮ್ ಬರೀ 30 ಸೆಕೆಂಡ್ ಮಾತ್ರ. ಆ 30 ಸೆಕೆಂಡಲ್ಲಿ ನೀವು ಅದನ್ನ ಪಿಕ್ ಮಾಡಿಲ್ಲ ಅಂದರೆ ನಿಮ್ಮ ಟೈಮ್ ಸ್ಲಾಟ್ ಮುಗ್ದೋಗುತ್ತೆ. ಸೊ ಅಲ್ಲಿ ಸ್ಟೋರ್ ಮ್ಯಾನೇಜರ್ ಬಡ್ಕೋತಿರ್ತಾರೆ ನಿಮ್ಮ ಹೆಸರನ್ನ, ಎಲ್ಲಿದ್ಯಾ, ಬಾ ಬೇಗ ಅಂತ. ಇದನ್ನ ನಾನು ಮುಂದೆ ಹೇಳ್ತೀನಿ. ಸರಿ ಅಂತ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಆ ಡಿವೈಸ್ನ ಕೊಟ್ಟರು, ನಾನು ಸ್ಕ್ಯಾನ್ ಮಾಡಿದೆ. ಮೊದಲನೇ ಆರ್ಡರ್ ಬೀಳಲಿ ಅಂತ ಕಾಯ್ತಿದೆ. ಸೊ ಆರ್ಡರ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಎಲ್ಲ ಕಡೆ ಐಟಮ್ಗಳನ್ನ ಪಿಕ್ ಮಾಡಬೇಕು. ಆ್ಯಂಡ್ ಇಲ್ಲಿ ಇರೋ ಮೇಜರ್ ಮ್ಯಾಟರ್ ಏನಪ್ಪ ಅಂದರೆ, ಒಂದು ಐಟಮ್ನ ಪಿಕ್ ಮಾಡೋದಕ್ಕೆ ಅವ್ನು ನಿಮಗೆ 50 ಪೈಸೆ ಕೊಡ್ತಾನೆ. ಆ್ಯಂಡ್ ಒಂದೇ ಐಟಮ್ನ 3-4 ಪೀಸ್ಗಳು ಬಿತ್ತು ಅಂದರೆ ಆ 3-4 ಪೀಸ್ಗಳನ್ನ ಪಿಕ್ ಮಾಡ್ತಿರಲ್ಲ, ಅದಕ್ಕೆ ನಿಮ್ಗೆ ಅವ್ನು ಎಕ್ಸ್ಟ್ರಾ ಕಾಸು ಕೊಡಲ್ಲ, 50 ಪೈಸೆನೇ ಕೊಡೋದು. ಸೊ ಆ ರೀತಿಲಿ ನೀವು 100 ಐಟಮ್ಗಳನ್ನ ಪಿಕ್ ಮಾಡಿದ್ರೆ ನಿಮಗೆ 50 ರೂಪಾಯಿ ಸಿಗುತ್ತೆ. 1000 ಐಟಮ್ಗಳನ್ನ ಪಿಕ್ ಮಾಡಿದ್ರೆ 500 ರೂಪಾಯಿ ಸಿಗುತ್ತೆ. ನೀವು ಒಂದು ದಿನಕ್ಕೆ ಒಂದು ಸ್ಲಾಟಲ್ಲಿ ಕೆಲಸ ಮಾಡ್ತೀರಾ ಅಂತ ಅನ್ಕೊಡಿ. ಒಂದು ಸ್ಲಾಟ್ ಟೈಮ್ ಡ್ಯೂರೇಷನ್ ಎಷ್ಟಿರುತ್ತೆ? ಬರೋಬ್ಬರಿ 2 ಗಂಟೆ, ಅಂದರೆ 120 ನಿಮಿಷ. ಈ 120 ನಿಮಿಷದಲ್ಲಿ ನೀವು ಒಂದೊಂದು ನಿಮಿಷಕ್ಕೆ 2 ಐಟಮ್ ಪಿಕ್ ಮಾಡ್ತೀರಾ ಅಂದ್ರೆ 240 ಐಟಮ್ ಪಿಕ್ ಮಾಡಿದ್ರೆ ನೀವು ದುಡಿಬಹುದಾದಂಥ ಮೊತ್ತ 120 ರೂಪಾಯಿ. ಇದೇ ರೀತಿ ನೀವು ಒಂದು 6ರಿಂದ 8 ಅವರ್ ಕೆಲಸ ಮಾಡ್ತೀರಾ ಅಂದ್ರೆ ನೀವು 880 ರೂಪಾಯಿ ದುಡಿಬಹುದು ಅಂತ ಅನ್ಕೋತೀರಾ. ಬಟ್ ನಾನು ಒಂದು ಸ್ಲಾಟ್ ಅಂದರೆ 2 ಅವರಲ್ಲಿ ಕೆಲಸ ಮಾಡಿ ದುಡಿದಿದ್ದು 50 ರೂಪಾಯಿ, ಪಿಕ್ ಮಾಡಿದ್ದು 112 ಐಟಮ್ ಏನೋ. ಬಿಕಾಸ್ ಐಟಮ್ಗಳನ್ನ ಪಿಕ್ ಮಾಡ್ಬೇಕಾದ್ರೆ ಟೈಮ್ ಡಿಲೇ ಆಗ್ತಿರುತ್ತೆ, ನಿಮಗೆ ಬ್ಯಾಕ್ ಟು ಬ್ಯಾಕ್ಸ್ ಆರ್ಡರ್ಸ್ ಬೀಳ್ತಿರಲ್ಲ. ಒಂದಷ್ಟು ರೀಸನ್ಗಳಿಂದ ಆ ರೇಂಜಿಗೆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಳಕ್ ಆಗಲ್ಲ. ಅಂಡ್ ಇದರಲ್ಲಿ ಇರೋ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ನೀವೇನಾದ್ರೂ ಐಟಮ್ ಪಿಕ್ ಮಾಡೋ ಬರದಲ್ಲಿ ಏನಾದ್ರೂ ರಾಂಗ್ ಐಟಮ್ ನ ಪಿಕ್ ಮಾಡ್ಬಿಟ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಫೈಲ್ ಆಗುತ್ತೆ. ಒಂದು ಕಂಪ್ಲೇಂಟ್ಗೆ ಅವನು ಬರೋಬರಿ 12 ರೂಪಾಯಿ ಕಟ್ ಮಾಡ್ತಾನೆ. ಸೊ ಒಂದ್ ದಿವಸದಲ್ಲಿ ನೀವೇನಾದ್ರು 3-4 ಕಂಪ್ಲೇಂಟ್ ಏನಾದ್ರು ನಿಮ್ಮ ಮೇಲೆ ಬಂದ್ಬಿಟ್ರೆ 12 ಆ ಥರ ಎಷ್ಟು ಸರಿ ಕಂಪ್ಲೇಂಟ್ ಬರುತ್ತೋ ಅಷ್ಟು ಸರಿ ಅಮೌಂಟ್ ಕಟ್ ಆಗುತ್ತೆ. ಇದಾದ್ಮೇಲೆ ನೀವು ಒಂದು ಸ್ಲಾಟ್ಗಳನ್ನ ಬುಕ್ ಮಾಡ್ಕೊಂಡಿರ್ತೀರಾ. ಬಟ್ ಆ ಸ್ಲಾಟ್ ಅಲ್ಲಿ ನಿಮ್ಗೆ ಕೆಲಸ ಮಾಡೋದಕ್ಕೆ ಹೋಗಕ್ಕಾಗಲ್ಲ. ಅದನ್ನ ನೀವು 3 ಅವರ್ಗಿಂತ ಹಿಂದೆನೆ ಸ್ಲಾಟ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಇನ್ ಕೇಸ್ ನೀವೇನಾದ್ರೂ ಹತ್ತತ್ರ ಟೈಮ್ ಬಂದಾಗ ಸ್ಲಾಟ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಒಂದು ಸ್ಲಾಟ್ ಕ್ಯಾನ್ಸಲೇಷನ್ಗೆ 10 ರೂಪಾಯಿ ಕಟ್ ಮಾಡ್ಕೋತಾನೆ. ಕಷ್ಟಪಟ್ಟು ದುಡಿತೀರಾ ಅಂದಮೇಲೆ ಅದು ಈಸಿಯಾಗಿ ಕಟ್ ಆಗೋಕ್ಕೂ ಬಿಡಬಾರ್ದು. ಸೊ ನೀವು ಆ ಥರ ಏನಾದರೂ ಡಿಸೈಡ್ ಮಾಡೋಂಗಿದ್ರೆ ಸ್ವಲ್ಪ ಬೇಗನೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇನ್ನು ನೀವು ನಾನು ಪಿಕ್ಕರ್ ಆಗಿ ಕೆಲಸ ಮಾಡಲೇಬೇಕು, ನನ್ನ ಹತ್ರ ಬೇರೆ ಆಪ್ಷನ್ನೇ ಇಲ್ಲ, ನಾನು ಪಾರ್ಟ್ ಟೈಮಲ್ಲೇ ಕೆಲಸ ಮಾಡಬೇಕು, ನಂಗೆ ಆ ಫ್ಲೆಕ್ಸಿಬಿಲಿಟಿ ಅಥವಾ ಟೈಮ್ ಕಮಿಟ್ಮೆಂಟ್ ಕೊಡೋಕೆ ಆಗೋದಿಲ್ಲ, ಒಂದು 8 ಅವರ್ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂದರೆ ನಿಮಗೆ 8 ಅವರ್ ಬ್ಯಾಕ್ ಟು ಬ್ಯಾಕ್ ಸ್ಲಾಟ್ಗಳು ಸಿಗಲ್ಲ. ಸ್ಲಾಟ್ಗಳು ಸಿಕ್ಕಿದ್ರು ಅಲ್ಲಿ ಪಿಕ್ಕರ್ಗಳ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ನಿಮಗೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಸಿಗಲ್ಲ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಸಿಕ್ಕಿದ್ರು ಅಲ್ಲಿ ಏನಾಗುತ್ತಪ್ಪ ಅಂದರೆ, ನೀವು ಪಿಕ್ ಮಾಡಕ್ಕೆ ಹೋಗ್ತಿರ್ತೀರಾ, ನೀವು ತುಂಬ ಫಾಸ್ಟ್ ಆಗಿರಬೇಕು, ನಿಮ್ಮ ಹ್ಯಾಂಡ್ ಮೂವ್ಮೆಂಟ್ ಚೆನ್ನಾಗಿರಬೇಕು, ಗಾಬರಿ ಬೀಳಬಾರ್ದು. ಆ್ಯಂಡ್ ಯಾವ ಒಂದು ಐಟಮ್ ಒಂದು ಕಡೆಗೆ ಒಂದು ಇದೆ ಅಂತ ಕರೆಕ್ಟಾಗಿ ಒಂದ್ಸರಿ ನೋಡ್ಕೊಂಬಿಟ್ರೆ ನೆಕ್ಸ್ಟ್ ಟೈಮ್ ಟಕ್ಕಂತ ಅಲ್ಲಿಗೆ ಹೋಗಬೇಕು. ಬಿಕಾಸ್ ಅಷ್ಟು ಡಿವಿಷನ್ಗಳಲ್ಲಿ, ಅಷ್ಟು ರ್ಯಾಕ್ಗಳಲ್ಲಿ, ಸಬ್ ರ್ಯಾಕಲ್ಲಿ, ಡಿವಿಷನ್ಗಳಲ್ಲಿ, ಒಂದು ಡಿವಿಷನಲ್ಲಿ, ಒಂದು ಸಬ್ ಡಿವಿಷನಲ್ಲಿ ಒಂದೇ ಐಟಮ್ ಇರೋದಿಲ್ಲ, 4-5 ಥರ ಐಟಮ್ ಇರುತ್ತೆ. ನೀವು ಕರೆಕ್ಟ್ ಆಗಿರೋ ಐಟಮ್ ಪಿಕ್ ಮಾಡಬೇಕು. ಆ್ಯಂಡ್ ಆ ಕ್ವಾಂಟಿಟಿ ಅದೇ ಆಗಿರಬೇಕು, ಅಥವಾ ಕಲರ್ ಕಾಂಬಿನೇಷನ್ ಅದೆಲ್ಲ ಸ್ಪೆಸಿಫಿಕ್ ಆಗಿದ್ರೆ ಮಾತ್ರ ಸ್ಕ್ಯಾನ್ ಆಗೋದು, ಇಲ್ಲ ಸ್ಕ್ಯಾನ್ ಆಗೋದಿಲ್ಲ. ನೀವು ಅಲ್ಲೇನಾದ್ರು ಲೇಟ್ ಮಾಡ್ಕೊಂಡು ಹೋದ್ರೆ ಟೈಮ್ ಮುಗ್ದೋಗುತ್ತೆ. ಸ್ಟೋರ್ ಮ್ಯಾನೇಜರ್ ನಿಮ್ಮ ಹೆಸರನ್ನ ಬಾಯ್ ಬಡ್ಕೋತಾರೆ. ಉಫ್, ಎಷ್ಟು ಕೆಲಸ ಇದೆ ಅಲ್ಲ. ನೀವು ಬ್ಲಿಂಕಿಟ್ ಪಿಕ್ಕರ್ ಆಗಿ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಬರೋಬರಿ ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ, ನನಗೆ ಅಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಪಾರ್ಟ್ ಟೈಮಲ್ಲಿ ಹೈಯೆಸ್ಟ್ ದುಡ್ದಿರೋದು ತಿಂಗಳಿಗೆ 24,000 ಮಾಡ್ಬೋದು. ಆ್ಯಂಡ್ ಇಲ್ಲ ನನಗೆ ಪಾರ್ಟ್ ಟೈಮ್ ಈ ಥರ ಎಲ್ಲ ಪ್ರಾಬ್ಲಮ್ ಇದೆ, ನಾನು ಪಾರ್ಟ್ ಟೈಮ್ ಮಾಡೋಕ್ಕಾಗಲ್ಲ, ಫುಲ್ ಟೈಮ್ ಮಾಡ್ತೀನಿ ಅಂದರೆ, ನೀವು ಫುಲ್ ಟೈಮ್ ಕೆಲಸ ಮಾಡ್ತೀನಿ ಅಂದರೆ ನಿಮಗೆ ವಾರದಲ್ಲಿ ಒಂದು ದಿವಸ ರಜಾ ಇರುತ್ತೆ. ಡೈಲಿ 9 ಅವರ್ ಶಿಫ್ಟ್ ಇರುತ್ತೆ. 8 ಅವರ್ ಅಂತ ಹೇಳ್ತಾರೆ, ಬಟ್ 9 ಅವರ್ ಮಾಡಿಸ್ಕೋತಾರೆ. ಅದರಲ್ಲಿ ಶಿಫ್ಟ್ ಹೇಗಿರುತ್ತಪ್ಪ ಅಂದರೆ, ಬೆಳಗ್ಗೆ 6ರಿಂದ 3 ಆ್ಯಂಡ್ 3ರಿಂದ 12, ರಾತ್ರಿ 9ರಿಂದ ಬೆಳಗಿನ ಜಾವ 6 ಗಂಟೆ. ನೀವು ಅನ್ಕೋತಿರ್ಬೋದು ನಾನು ನೈಟ್ ಶಿಫ್ಟ್ ತೊಗೊಂಡ್ಬಿಡ್ತೀನಿ, ಸೆಕೆಂಡ್ ಶಿಫ್ಟ್ ತೊಗೊಂಡ್ಬಿಡ್ತೀನಿ ಅಂತ. ನೀವು ಕೇಳಿ ಶಿಫ್ಟ್ ಅವ್ರು ಕೊಡಲ್ಲ, ಶಿಫ್ಟ್ ರೊಟೇಷನ್ ಇರುತ್ತೆ. ಬಟ್ ನಾನು ಅಲ್ಲಿ ಕೇಳಿದಾಗ ಗೊತ್ತಾಯಿತು, ಅಲ್ಲಿ ಕೆಲಸ ಮಾಡೋರು ಒಂದು ತಿಂಗಳು 2 ತಿಂಗಳು ಕೆಲಸ ಮಾಡಿದ್ಮೇಲೆ ಈ ಥರ ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ನಂಗೆ ಇದೇ ಥರ ಶಿಫ್ಟ್ ಕೊಡಿ ಅಂದರೆ ಆ ಶಿಫ್ಟನ್ನ ಮಾತ್ರ ಅವ್ರು ಹಾಕೊಡ್ತಾರೆ. ಆ್ಯಂಡ್ ನಾನು ಕೆಲಸ ಮಾಡೋಕೆ ಹೋದಾಗ ಜೋಶಲ್ಲಿ ಏನೋ ತೊಗೊಂಡ್ಬಿಟ್ಟೆ. ಬಟ್ ನಾನು ಕೆಲಸ ಮಾಡೋಕೆ ಶುರು ಮಾಡಿದ್ಮೇಲೆ ಐಟಮ್ ತೊಗೊಳೋದು ಲೇಟ್ ಆಗ್ತಿತ್ತು, ಹೋಗಿ ಜಾಗದಲ್ಲಿ ಆ ಐಟಮ್ ಇರ್ತಿರ್ಲಿಲ್ಲ, ಅದು ಬೇರೆ ಕಡೆ ಎಲ್ಲೋ ಇರ್ತಿತ್ತು. ಬಟ್ ನಿಜ ಹೇಳಬೇಕು, ನಾನು ಯಾವ ಸ್ಟೋರಲ್ಲಿ ಕೆಲಸ ಮಾಡಿದ್ನಲ್ಲ, ಸ್ಟೋರ್ ಮ್ಯಾನೇಜರ್ ಮಾತ್ರ ತುಂಬ ಒಳ್ಳೆಯವರಾಗಿದ್ರು.
ನಂಗೆ ಯಾವಾಗ ಐಟಮ್ ಸಿಗ್ತಿರ್ಲಿಲ್ಲ, ಅವರೇ ಬಂದು ಐಟಮ್ನ ಪಿಕ್ ಮಾಡಿ ಸ್ಕ್ಯಾನ್ ಮಾಡ್ಕೊಟ್ಟು ಹೋಗ್ತಿದ್ರು. ಒಂದು 10 ಸರಿ ಬರ್ತಿದ್ರು. ಅಂಡ್ ನೀವು ಫ್ರೋಝನ್ ಅಲ್ಲಿ ಇರೋ ಐಟಮ್ಗಳನ್ನ ಏನಾದ್ರು ಕೊಡಬೇಕು ಅಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಬ್ಯಾಗ್ ಇರುತ್ತೆ. ಆ ಬ್ಯಾಗ್ನ ಸ್ಕ್ಯಾನ್ ಮಾಡಿ ಆ ಐಟಮ್ಗಳನ್ನ ಅವ್ರಿಗೆ ಕೊಡಬೇಕು. ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ಗಳು ಪೀಕ್ ಅವರ್ಸ್ ಅಲ್ಲಿ ಬರ್ತಾನೆ ಇರುತ್ತೆ. ಆ ಟೈಮಲ್ಲಿ ನೀವೇನಾದ್ರು ಸ್ಲಾಟ್ ಬುಕ್ ಮಾಡ್ಕೊಂಡ್ರೆ ಚೆನ್ನಾಗಿ ಅರ್ನ್ ಮಾಡ್ಬೋದು. ನೀವು ಫುಲ್ ಟೈಮ್ ಅಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ನಿಮ್ಗೆ 20,000 ಸ್ಯಾಲರಿ ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ಬಟ್ ಅದ್ರಲ್ಲಿ ಆಕ್ಚುಲ್ ಕೊಡೋದೇ 18,000, ಇನ್ನು 2,000 ಇನ್ಸೆಂಟಿವ್ ಆಗಿರುತ್ತೆ. ಈ ಪಿಕ್ಕರ್ ಕೆಲಸದಲ್ಲಿ ಸಿಗೋ ಇನ್ಸೆಂಟಿವ್ಸ್ ಹೇಗಿರುತ್ತಪ್ಪ ಅಂದ್ರೆ, ನೀವು 200 ಐಟಮ್ ಪಿಕ್ ಮಾಡಿದ್ರೆ ನಿಮ್ಗೆ 25 ರೂಪಾಯಿ, 300 ಐಟಮ್ ಪಿಕ್ ಮಾಡಿದ್ರೆ 50 ರೂಪಾಯಿ, ಈ 400ಕ್ಕಿಂತ ಹೆಚ್ಚಾಗಿ ಐಟಮ್ ಪಿಕ್ ಮಾಡಿದ್ರೆ 75 ರೂಪಾಯಿ. ನೀವು ಒಂದ್ ದಿವಸಕ್ಕೆ 400 ಐಟಮ್ಗಿಂತ ಜಾಸ್ತಿ ಪಿಕ್ ಮಾಡಿದ್ರೆ ನಿಮ್ಗೆ 75 ರೂಪಾಯಿ ಇನ್ಸೆಂಟಿವ್ ಸಿಗುತ್ತೆ. 400 ಐಟಮ್ ಪಿಕ್ ಮಾಡೋದು ಮಾತ್ರ ಅಷ್ಟು ಈಸಿ ಕೆಲಸ ಅಲ್ಲ. ಅಂಡ್ ನೀವು ಅನ್ಕೋಬಹುದು ಕೆಲವೊಂದ್ಸರಿ ಬ್ಲಿಂಕಿಟ್ ಪಾರ್ಟರ್ ಅಲ್ಲಿ ಬ್ಲೈಕ್ ಯೂಸ್ ಮಾಡಬೇಕು, ಸರ್ವಿಸ್ ಖರ್ಚು ಅದು ಇದು ಇರುತ್ತೆ, ಪಿಕ್ಕರ್ ಆಗಿ ಒಳಗಡೆ ಸೇರ್ಕೊಂಡ್ಬಿಟ್ರೆ ಆರಾಮ ಅಂತ. ಲಿಟ್ರಲಿ ಇಲ್ಲ ಗುರು, ಮೈ ಮೂಳೆ ಮುರಿದೋಗುತ್ತೆ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿರ್ಬೇಕು, ಓಡ್ತಾ ಇರ್ಬೇಕು. ಅಂಡ್ ಅಲ್ಲಿ ಆ ಫ್ರೋಝನ್ ಹೋಗೋದ್ರೆ ಅಷ್ಟು ಚಳಿ ಇರುತ್ತೆ. ನೀವೇನಾದ್ರು ಸ್ವಲ್ಪ ಕೋಲ್ಡ್ ಸೆನ್ಸಿಟಿವ್ ಆಗ್ತೀರಾ ಇದೀರಾ ಅಂದ್ರೆ ಮತ್ತೆ ಹುಷಾರ್ ತಪ್ತೀರಾ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ, ಯಾವುದೇ ಕೆಲಸ ಆಗ್ಲಿ ಫ್ರೀ ಆಗಿ ನಿಮ್ಗೆ ಯಾರು ದುಡ್ಡು ಕೊಡಲ್ಲ. ನಿಮ್ಗೆ ಏನೋ ದುಡ್ಡು ಕೊಡ್ತಾವ್ರೆ ಅಂದ್ರೆ ಚೆನ್ನಾಗಿ ನಿಮ್ಮನ್ನ ಹಿಣ್ಕತಾರೆ. ಸೂಪರ್ ಆಗಿ ಹೇಳಿದೆ. ಮತ್ತೆ ನೀವು ಈ ಬ್ಲಿಂಕಿಟ್ ಪಿಕ್ಕರ್ ಕೆಲಸನ ಫುಲ್ ಟೈಮ್ ಮಾಡ್ತೀನಿ ಅಂದ್ರೆ ನೀವು ಬರೀ ಪಿಕ್ ಮಾಡೋ ಕೆಲಸ ಮಾತ್ರ ಅಲ್ಲ, ಆ ಲೋಡ್ಗಳು ಬಂದಾಗ ಅದನ್ನ ಅನ್ಲೋಡ್ ಮಾಡೋ ಕೆಲಸ, ಅಂಡ್ ಅಲ್ಲಿ ಕ್ರೇಟ್ಗಳನ್ನ ಮತ್ತೆ ಆ ಗಾಡಿಗೆ ಲೋಡ್ ಮಾಡೋ ಕೆಲಸ, ಈ ತರ ಎಲ್ಲಾ ಕೆಲಸಗಳನ್ನ ನೀವು ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಅಂಡ್ ನೀವೇನಾದ್ರೂ ನನ್ನ ಒಪಿನಿಯನ್ ಕೇಳ್ತೀರಾ, ಬ್ಲಿಂಕಿಟ್ ಅಲ್ಲಿ ಪಿಕ್ಕರ್ ಕೆಲಸ ಮಾಡೋದು ಫುಲ್ ಟೈಮ್ ಬೆಸ್ಟಾ ಪಾರ್ಟ್ ಟೈಮ್ ಬೆಸ್ಟಾ ಅಂತ ಕೇಳಿದ್ರೆ, ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡೋದು ನನಗೆ ಪರ್ಸನಲಿ ವರ್ಕೌಟ್ ಆಗುತ್ತೆ ಅಂತ ಅನ್ನಿಸ್ತಿಲ್ಲ. ಬಿಕಾಸ್ ಯಾಕಪ್ಪ ಅಂದ್ರೆ, ನೀವು ಅಷ್ಟೊತ್ತು ಕೆಲಸ ಮಾಡಿ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ತಿರೋ ಅಮೌಂಟ್ ಬಂದಿಲ್ಲ, ಲೈಕ್ 2 ಅವರ್ ಕೆಲಸ ಮಾಡಿ ಬರೀ 50 ರೂಪಾಯಿ ಸಿಕ್ಕಿದೆ ಅಂದ್ರೆ ನಿಜ ವರ್ತ್ ಅಂತ ಅನ್ಸೋದಿಲ್ಲ. ಬಟ್ ನೀವೇನಾದ್ರೂ ಫುಲ್ ಟೈಮ್ ಮಾಡ್ತೀರಾ ಅಂದ್ರೆ, ನೀವು ದಿನಕ್ಕೆ ಒಂದು 8 ರಿಂದ 9 ಅವರ್ ಕೆಲಸ ಮಾಡ್ತೀರಾ ಅಂದ್ರೆ ನಿಮಗೆ ಅವ್ರು ಹೇಳಿರೋ ಸ್ಯಾಲರಿ ಪ್ರಕಾರ ಒಂದು 650 ರಿಂದ 700 ರೂಪಾಯಿ ಕೊಡ್ತಾರೆ. ಆ 700 ರೂಪಾಯಿ ನಿಮಗೆ ಡಿಫ್ರೆಂಟ್ ಆಗಿ ಬಂದೇ ಬರುತ್ತೆ. ಸೊ ನೀವು ಪಾರ್ಟ್ ಟೈಮ್ ಹೋಗೋದಕ್ಕಿಂತ ಫುಲ್ ಟೈಮ್ ಹೋದ್ರೆ ನಿಮಗೆ ಬೆಟರ್ ಅನ್ಸುತ್ತೆ. ಪ್ರತಿ ವಾರದ ನಿಮ್ಮ ಸ್ಯಾಲರಿ ಬುಧವಾರ ತಪ್ಪಿದ್ರೆ ಗುರುವಾರ ಬಂದು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಅಂಡ್ ಇದರಲ್ಲಿ ಡಿಡಕ್ಷನ್ಸ್ ಆಗೋದು ನಿಮ್ಮ ಸ್ಲಾಟ್ ಕ್ಯಾನ್ಸಲೇಷನ್ ಫೀಸ್, ಮತ್ತೆ ನೀವೇನಾದ್ರೂ ಐಟಮ್ಗಳೆಲ್ಲ ಪಿಕ್ ಮಾಡ್ಬೇಕಾದ್ರೆ ಏನಾದ್ರು ಕಂಪ್ಲೇಂಟ್ಸ್ ಬಂದ್ರೆ ಈ 2 ಕಾರಣಕ್ಕೆ ನಿಮ್ಮ ಒಂದು ಅಮೌಂಟ್ ಕಟ್ ಆಗುತ್ತೆ. ಬೇರೆ ಯಾವುದೇ ತರದಂತ ಅಮೌಂಟ್ಗಳು ಇಲ್ಲಿ ಕಟ್ ಆಗೋದಿಲ್ಲ. ಅದ್ರ ಬಗ್ಗೆ ಯೋಚನೆ ಕೂಡ ಬೇಡ. ಸೊ ಇದಿಷ್ಟು ಬ್ಲಿಂಕಿಟ್ ಪಿಕ್ಕರ್ನ ಮಾಹಿತಿ ಆಗಿತ್ತು. ನೀವು ಪಾರ್ಟ್ ಟೈಮ್ ಅಲ್ಲಾದ್ರೂ ಕೆಲಸ ಮಾಡ್ಬೋದು, ಫುಲ್ ಟೈಮ್ ಅಲ್ಲಾದ್ರೂ ಕೆಲಸ ಮಾಡ್ಬೋದು, ಯಾವುದೇ ಸ್ಟೋರ್ ಅಲ್ಲಾದ್ರೂ ಕೆಲಸ ಮಾಡ್ಬೋದು, ಯಾವುದೇ ಸ್ಲಾಟ್ ತರ ಬುಕ್ ಮಾಡ್ಕೊಂಡು ಕೆಲಸ ಮಾಡ್ಬೋದು. ಇನ್ ಕೇಸ್ ನೀವು ಪಾರ್ಟ್ ಟೈಮ್ ಅಲ್ಲಿ ವರ್ಕ್ ಮಾಡ್ತೀನಿ ಅಂದ್ರೆ, ಫುಲ್ ಟೈಮ್ ಅಲ್ಲಿ ಅಂದ್ರೆ ಆ ತರ ಆಗೋದಿಲ್ಲ. ಶಿಫ್ಟ್ಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಯಾವುದೇ ಕೆಲಸ ಆಗಲಿ ಕಷ್ಟಪಡದೆ ದುಡ್ಡು ಸಿಗಲ್ಲ. ದುಡ್ಡು ಸಿಗುತ್ತೆ ಅಂದ್ರೆ ಡಿಫ್ರೆಂಟ್ ಆಗಿ ಕಷ್ಟಪಡಲೇಬೇಕಾಗುತ್ತೆ. ಅಂಡ್ ಇದರಲ್ಲಿ ಓಡಾಟ ಸ್ವಲ್ಪ ಜಾಸ್ತಿ ಇದೆ, ಬಟ್ ಕೆಲಸ ಒಳಗಡೆ ಮಾಡ್ತೀರಾ, ಸ್ವಲ್ಪ AC ಗಿಸಿಲಿ ಅಂಡ್ ಸುತ್ತ ಕ್ಯಾಮ್ರಾಸ್ ಇರುತ್ತೆ, ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಬೇಕು. ಇದಿಷ್ಟು ಇವತ್ತಿನ ವಿಚಾರ ಆಗಿತ್ತು ಬ್ಲಿಂಕಿಟ್ ಪಿಕ್ಕರ್ ಕೆಲಸದ ಕುರಿತಾಗಿ. ಮಾತಾಡೋ ಬರದಲ್ಲಿ ನನ್ನಿಂದ ಏನಾದರೂ ಒಂದಷ್ಟು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಸಿಗೋಣ. ಟಿಲ್ ದೆನ್ ನಮ್ಮನ್ನು ಸ್ವಲ್ಪ ಮಿಸ್ ಮಾಡ್ಕೋತಾ ಇರಿ. ನಮ್ಮ ಚಾನಲ್ನ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಈ ಥರ ಒಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ. ಸಿಗೋಣ. ಟಿಲ್ ದೆನ್ ಬಾಯ್.